ಆನೆಕಲ್ ಹತ್ರ ಜಮೀನು ಇರೋದು. ಅದು ತಗೊಂಡಿದ್ರೆ ತುಂಬ 20 ವರ್ಷ ಆಯಿತು. ಅದು ಕೇಸ್ ನಡೀತಾ ಇತ್ತು, ಅದಾಗಿಲ್ಲ. ಇಲ್ಲಿ ಬಂದಮೇಲೆ ಆಯಿತು. ಇವತ್ತು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಮನಸ್ಸಲ್ಲಿ ಇಟ್ಕೊಂಡೆ ಬಂದು ಅವನ ಹತ್ರ ಕಣ್ಣೀರು ಹಾಕ್ತೆ. ಇಲ್ಲೇ ಅರ್ಧ ಫಲ ಕೊಟ್ಟಿದೆ ಇವಾಗ್ಲೇನೆ. ನಾನು ನೆನ್ಸ್ಕೊಂಡೆ, ಅಮ್ಮನ ತುಂಬಾ ನೆನ್ಸ್ಕೊಂಡು ದುಃಖದಿಂದನೇ ಕೇಳ್ಕೊಂಡೆ. ಇವತ್ತು ದೀಪ ಹಚ್ಚಿ ಆಚೆ ಹೋಗಿದ ತಕ್ಷಣನೇ ಅಮ್ಮ ವರ ಕೊಡ್ತು. ತುಂಬಾ ಶಕ್ತಿ ಇದೆ. ನನಗೆ ಹೆಲ್ತ್ ಹುಷಾರಾಗಿರಲಿಲ್ಲ, ತುಂಬ ಪ್ರಾಬ್ಲಮಲ್ಲಿದ್ದೆ ನಾನು ಅವತ್ತು. ಆಮೇಲೆ ತಕ್ಷಣ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು ಪೂಜೆ ಮಾಡಿ ನನಗೆ ಏನು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಯಾವ ದಿನ ಸಜ್ಜಿಗೆ ಮಾಡಿದ್ರು ಇಲ್ಲಿ. ಆ ಸಜ್ಜಿಗೆನ ನಾನು ಹೆಂಗಪ್ಪ ತಿನ್ನೋದು ಭಯ ಆಗ್ತಿದೆ ಅಂದ್ಕೊಂಡೆ. ಆದರೆ ಆ ಸಜ್ಜಿಗೆ ತಿಂದಿದ ತಕ್ಷಣ ನನಗೇನು ಆಗೇ ಇಲ್ಲ. ಮತ್ತು ಇಲ್ಲಿಂದ ಹೋಗೋಷ್ಟರಲ್ಲಿ ಆ ಒಂದು ತಿಂಗಳು ನಾನು ಏನು ಅನುಭವಿಸಿದ್ನೋ ಕಷ್ಟನ, ಆ ಕಷ್ಟ ನನಗೆ ಪರಿಹಾರ ಆಯಿತು. ಅವತ್ತಿಂದ ನನಗೆ ಈ ದೇವಸ್ಥಾನದ ಮೇಲೆ ತುಂಬ ನನಗೆ ನಂಬಿಕೆ, ಶಕ್ತಿ ಹೆಚ್ಚಾಗಿದೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನಮ್ಮೂರು ಬಂದು ಮತ್ತಿಕೆರೆ. ನಾವು ಅರಕೆ ಮಾಡ್ಕೊಂಡಿದ್ವಿ ಜಮೀನು ಸೇಲ್ ಆಗಲಿ ಅಂತ. ಅದು ಆಗಿದೆ. ಅದಕ್ಕೆ ಬರ್ತಾ ಇದ್ವಿ. 5 ವಾರ ಬಂದಿದ್ವಿ, ದೀಪ ಹಚ್ಚಿದ್ವಿ, ಹೋಗಿದ್ವಿ. ಅಮಾವಾಸ್ಯೆಗೆ ಬಂದಿದ್ವಿ. ಆಗಿದ್ದ ಅರಕೆ ತೋರ್ಸಕ್ಕೆ ಬಂದಿದ್ವಿ. ನಮಗೆ ಯಾರೋ ಹೇಳಿದ್ರು, ಹಿಂಗೆ ಫ್ರೆಂಡ್ಸ್ ಹೇಳಿದ್ರು, ನಮ್ಮ ಜೊತೆ ಫ್ರೆಂಡ್ ಬಂದಿದ್ದಾರೆ, ಅವ್ರು ಹೇಳಿದ ಕಾರಣ ಗೊತ್ತಾಗಿದ್ದು. ಆನೆಕಲ್ ಹತ್ರ ಜಮೀನು ಇರೋದು. ಅದು ತೊಗೊಂಡಿದ್ರೆ ತುಂಬ 20 ವರ್ಷ ಆಯಿತು. ಅದು ಕೇಸ್ ನಡೀತಾ ಇತ್ತು, ಅದಾಗಿಲ್ಲ. ಇಲ್ಲಿ ಬಂದಮೇಲೆ ಆಯಿತು. ಅರಕೆ ಮಾಡ್ಕೊಂಡು ಹೋದ್ವಿ. ಅರಕೆ ಕಟ್ಬಿಟ್ಟು ದೀಪ ಹಚ್ಬಿಟ್ಟು ಹೋದ್ವಿ 5 ವಾರ. ಅದು 20 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಇವಾಗ ಸಾಲ್ವ್ ಆಗಿದೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನಮಸ್ಕಾರ, ನನ್ನ ಹೆಸರು ದೇವಿ ಅಂದ್ಬಿಟ್ಟು. ನಾನು ಮತ್ತಿಕೆರೆ, ಬೆಂಗಳೂರು ಮತ್ತಿಕೆರೆಯಿಂದ ಬಂದಿರೋದು. ನಾನು ಇಲ್ಲಿ 6 ತಿಂಗಳಿಂದ ಬರ್ತಾ ಇದ್ದೀನಿ. ಅಮ್ಮನವ್ರಿಗೆ ಹೀಗೆ ಏನೋ ಒಂದು ಬೇಡಿಕೆ ಇಟ್ಕೊಂಡು ಬಂದಿದ್ದೆ. ಅದು ನೆರವೇರ್ತು. ನನ್ನ ಮಗಳನ್ನ ಫಾರಿನ್ ಕಳಿಸ್ಬೇಕಂತ ಓದಲಿಕ್ಕೆ ಅಂದ್ಕೊಂಡೆ. ಎಲ್ಲೋದ್ರೂ ದುಡ್ಡು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅಮ್ಮನ ಹತ್ರ ಬೇಡ್ಕೊಂಡೆ. ಹಾಗೆ ಹೇಗೆ ಬಂತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಅಮೌಂಟು ನನಗೆ ಇದಾಯಿತು. ಮತ್ತು ನಾನು 5 ವಾರ ಬಂದು ಹೂ ಕೇಳಿದೆ, ಅಮ್ಮನ್ನ ಕೊಡ್ತು, ಫಲ ಕೊಡ್ತು, ಎಲ್ಲ ಚೆನ್ನಾಗಾಯಿತು. ಮತ್ತೆ 5 ವಾರ ಬಂದೆ, ಸ್ವಲ್ಪ ತಡ ಆಯಿತು ಅಮ್ಮ ಕೊಡೋದು. ಅದಕ್ಕೆ ಇವತ್ತು ಅಮಾವಾಸ್ಯೆ ಅಲ್ವಾ, ಅಮ್ಮಂಗೆ ದೀಪ ಹಚ್ಚೋಣ ಅಂತ ಬಂದೆ. ಅಮ್ಮನ ಹತ್ರ ತುಂಬ ಶಕ್ತಿ ಇದೆ. ನಮಗೆ ಇಲ್ಲಿ ಬಂದೋದ್ರೆ ಏನೋ ಒಂದು ಸಮಾಧಾನ ಆಗತ್ತೆ. ಇವತ್ತು ಏನೋ ಒಂದು ಪ್ರಾಬ್ಲಮಲ್ಲಿ ಮನಸ್ಸಲ್ಲಿ ಇಟ್ಕೊಂಡೆ ಬಂದು ಅಮ್ಮನ ಹತ್ರ ಕಣ್ಣೀರು ಹಾಕ್ತೆ. ಇಲ್ಲೇ ಅರ್ಧ ಫಲ ಕೊಟ್ಟಿದೆ ಇವಾಗ್ಲೇ. ನಾನು ನೆನ್ಸ್ಕೊಂಡೆ, ಅಮ್ಮನ ತುಂಬ ನೆನ್ಸ್ಕೊಂಡು ದುಃಖದಿಂದನೇ ಕೇಳ್ಕೊಂಡೆ. ಇವತ್ತು ದೀಪ ಹಚ್ಚಿ ಆಚೆ ಹೋಗಿದ ತಕ್ಷಣವೇ ಅಮ್ಮ ವರ ಕೊಡ್ತು. ಅರ್ಧ ವರ ಕೊಟ್ಟಿದೆ, ಇನ್ನು ಅರ್ಧ ಕೊಡಬೇಕು. ಇಲ್ಲಿಂದ ಹೋಗೋಷ್ಟಲ್ಲಿ ಕೊಡುತ್ತೆ ಅಂತ ನಂಬಿದ್ದೀನಿ ನಾನು ಅಮ್ಮನ. ತುಂಬ ಶಕ್ತಿ ಇದೆ. ನೆನೆಸ್ಕೊಂಡು ಬಂದರೆ ಎಲ್ರಿಗೂ, ಜನಗಳಿಗೆ ಎಲ್ಲರಿಗೂ ದೇವರು ಅಮ್ಮ ಒಳ್ಳೇದು ಮಾಡಲಿ ಅಂತಲೇ ಕೇಳಿಕೊಂಡು ಎಲ್ರಿಗೂ ಎಲ್ಲ ಬನ್ನಿ, ಅಮ್ಮನ್ನ ದರ್ಶನ ಮಾಡಿಕೊಂಡು ಅಮ್ಮನ ಹತ್ರ ಬೇಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ ಅಂತ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನೋಡಿ, ನನ್ನ ಹೆಸರು ಶೀಲಕುಮಾರಿ ಅಂತ. ನಾನು ಮತ್ತಿಕೆರೆಯಿಂದ ಬಂದಿದ್ದೀನಿ. ನನಗೆ ಈ ದೇವಸ್ಥಾನ ಹೆಂಗೆ ಪರಿಚಯ ಆಯಿತು ಅಂದರೆ, ನಮ್ಮ ಮನೆ ಪಕ್ಕ ಒಬ್ಬರು ಪುಷ್ಪ ಅಂತ ಇದ್ದಾರೆ. ಅವರು ಈ ದೇವಸ್ಥಾನಕ್ಕೆ ಸುಮಾರು ಸತಿ ಬಂದಿದ್ದಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ಅವ್ರಿಗೆ ಮನೆ ಕಟ್ಟಬೇಕಾಗಿತ್ತು, ತುಂಬ ಕಷ್ಟಪಡ್ತಾಯಿದ್ರು. ಇಲ್ಲಿ ಬಂದಮೇಲೆ ಅವ್ರಿಗೆ ಮನೆ ಕಟ್ಟೋಕ್ಕೆಲ್ಲ ತುಂಬ ಅನುಕೂಲ ಆಯಿತು. ಅದನ್ನು ನನ್ನ ಹತ್ರ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ನಾನು ನಮ್ಮ ಮನೇಲೂ ತುಂಬ ತೊಂದರೆ ಇತ್ತು. ನನ್ನ ಮಗಂದು ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ನನಗೆ ಆ ನೋವಿಗೆ ನಾನು ಇಲ್ಲಿಗೆ ಬಂದಿದ್ದೆ. ಮತ್ತು ನನಗೆ ಹೆಲ್ತು ಹುಷಾರಾಗಿರಲಿಲ್ಲ, ತುಂಬ ಪ್ರಾಬ್ಲಮಲ್ಲಿದ್ದೆ ನಾನು. ಅವತ್ತು 1 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದೆ.
ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ತುಂಬ ದುಃಖ ಆಯಿತು ದೇವ್ರನ್ನ ನೋಡಿ. ದುಃಖ ಆದಾಗ ಅಮ್ಮ ನನಗೆ ಯಾಕೆ ಈ ಥರ ಇಟ್ಟಿದ್ಯಾ ಅಂದರೆ ಹೊಟ್ಟೆ ತುಂಬ ಉಬ್ಬಸ ಆಗೋದು, ತುಂಬ ತೊಂದರೆಯಲ್ಲಿದ್ದೆ. ಆಮೇಲೆ ತಕ್ಷಣ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು ಪೂಜೆ ಮಾಡಿ ನನಗೆ ಏನು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಯಾವ ದಿನ ಸಜ್ಜಿಗೆ ಮಾಡಿದರು ಇಲ್ಲಿ. ಆ ಸಜ್ಜಿಗೆನ ನಾನು ಹೆಂಗಪ್ಪ ತಿನ್ನೋದು ಭಯ ಆಗ್ತಿದೆ ಅಂದ್ಕೊಂಡೆ. ಆದರೆ ಆ ಸಜ್ಜಿಗೆ ತಿಂದಿದ ತಕ್ಷಣ ನನಗೇನೂ ಆಗೇ ಇಲ್ಲ. ಮತ್ತು ಇಲ್ಲಿಂದ ಹೋಗೋಷ್ಟರಲ್ಲಿ ಆ 1 ತಿಂಗಳು ನಾನು ಏನು ಅನುಭವಿಸಿದ್ನೋ ಕಷ್ಟನ, ಆ ಕಷ್ಟ ನನಗೆ ಪರಿಹಾರ ಆಯಿತು. ಆವತ್ತಿಂದ ನನಗೆ ಈ ದೇವಸ್ಥಾನದ ಮೇಲೆ ತುಂಬ ನನಗೆ ನಂಬಿಕೆ, ಶಕ್ತಿ ಹೆಚ್ಚಾಗಿದೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಮತ್ತು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ರುಕ್ಮಿಣಿ ಅಂತ, ಅವರು ಸಹ ಅವ್ರ ಮಗಳು ಮದುವೆ ಆಗಬೇಕಾಗಿತ್ತು. ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಒಳ್ಳೆ ಮದುವೆ ಚೆನ್ನಾಗಾಯಿತು. ಈ ದಿನ ಹರಕೆನ ತೀರ್ಸಕ್ಕೆ ಬಂದರು. ಆ ಅಮ್ಮನಿಗೆ ದೊಡ್ಡದಾಗಿರೋ ಒಂದು ಹಾರನ ತೊಗೊಂಡ್ಬಂದು ಹಾಕ್ತೀನಿ ಮತ್ತು ಪೂಜೆ ಕಟ್ತೀನಿ ಅಂತ ಅವರು ಇಲ್ಲಿ ಹರಕೆ ಕಟ್ಕೊಂಡಿದ್ರು. ಅದು ನೆರವೇರಿದ್ರಿಂದ ಅವ್ರು ಇಲ್ಲಿ ಬಂದುಬಿಟ್ಟು ಇವತ್ತು ಪೂಜೆನ ಸಲ್ಲಿಸಿದ್ದಾರೆ. ಅದು ತಾವುಗಳು ಈ ಒಂದು ವಿಡಿಯೋನ ನೋಡಿ ಎಲ್ಲರೂ ಬಂದು ನಿಮ್ಮ ಕೋರಿಕೆಗಳನ್ನ, ನಿಮ್ಮ ಕಷ್ಟಗಳನ್ನ ಕೇಳಿಕೊಂಡು ಆ ತಾಯಿಗೆ ಬೇಡಿಕೊಂಡು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ ಅಂತ ನಾನು ಈ ಒಂದು ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ರಿಯಲಿ ತುಂಬಾ ಶಕ್ತಿಯುತವಾಗಿರೋ ತಾಯಿ ಈ ಕಾಳಿಕಾಂಬ ಇಡೀ ಜಗತ್ತನ್ನೇ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ನಿಮಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನಮ್ಮ ಹೆಸರು ಕೆಂಪಮ್ಮ ಅಂತ, ಮತ್ತಿಕೆರೆ. ನಮ್ಮ ಹುಟ್ಟಿದ ಊರು ಆವಳಹಳ್ಳಿ, ಗಂಡನ ಮನೆ ಮತ್ತಿಕೆರೆ. ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ಸುಮಾರು ಜನಗೆ ನಾನು ಬಂದು ಹೇಳಿದ್ದೀನಿ ಇಲ್ಲಿ ತುಂಬ ಒಳ್ಳೆಯದಾಗಿದೆ ಅಂತ. ನಾವು ಊರಲ್ಲಿ ಸ್ವಲ್ಪ ಮನೆ ಕಟ್ಟಿದ್ರಿ, ಬಾಡಿಗೆ ಮನೆ. ಈಗೂ ಪಕ್ಕದ ಮನೆ ಇರೋ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಅದಕ್ಕೆ ಇಷ್ಟು ದೂರ ದೇವದ ಆಶೀರ್ವಾದ ಬೇಕು ಅಂತ ಬಂದಿದ್ದೀವಿ. ನಮ್ಮ ಮನೆ ಪಕ್ಕ ಅಕ್ಕ ಬಂದು ಕರ್ಕೊಂಬಂದಿದ್ದೀನಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.